ಪೂರ್ವಭಾವಿ ಸಿದ್ಧತೆ ಇಲ್ಲದೇ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡೋದೇ ಮೊದಲನೇ ಮೂರ್ಖತನ. ಅದು 30,000 ಆಸನಗಳ ಸಾಮರ್ಥ್ಯವಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ 35,000. ಹೀಗಿರುವಾಗ ಓಪನ್ ಆಫರ್ ಕೊಟ್ಟಿದ್ದು ಯಾರು? ಹಾಗಿದ್ದಾಗ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಅಮಾಯಕರ ಸಾವಾಗಿದೆ. 35,000 ಕೆಪಾಸಿಟಿ ಇರುವಂಥ ಸ್ಟೇಡಿಯಂ ಅದು. ಫ್ರೀ ಟಿಕೆಟು, ಫ್ರೀ ಪಾಸ್ ಅಂತ ಹೇಳ್ಬಿಟ್ಟು ಕೊಟ್ಟು ಅಷ್ಟು ಜನ ಬಂದಾಗ ಕನಿಷ್ಠ ಜ್ಞಾನ ಬೇಡವಾ? 35,000 ಇರುವಂಥ ಕೆಪಾಸಿಟಿ ಇರುವಂಥ ಸ್ಟೇಡಿಯಂನಲ್ಲಿ ನಾನು ಫ್ರೀ ಪಾಸ್ ಕೊಟ್ಟರೆ ಏನಾಗುತ್ತೆ ಅನ್ನುವಂಥ ಅರಿವಿರಲಿಲ್ವ? ಬರೀ ಒಂದು IPL ಪಂದ್ಯ ಯಾವುದಾದ್ರೂ ಇದ್ದರೂ ಕೂಡ ಅಲ್ಲಿ ಜನ ಯಾವ ರೀತಿಯಾಗಿ ಟಿಕೆಟಿಗೋಸ್ಕರ ಮುಗಿಬೀಳುತ್ತಾರೆ. 1,00,000ದವರೆಗೂ ಕೂಡ ಜನ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಇನ್ನು ಫ್ರೀ ಪಾಸು, ಅದರಲ್ಲೂ ಎಲ್ಲ ಪ್ಲೇಯರ್ಸ್ ಬಂದು ನಿಂತ್ಕೊಂಡಿದ್ದಾರೆ, ಅವರನ್ನು ನೋಡಬೇಕು ಅಂತಂದರೆ ಬರಲ್ವಾ ಅಂತ ಕನಿಷ್ಠ ಜ್ಞಾನ ಇಲ್ವಾ? ಸಾಮಾನ್ಯ ಜನ ಆದರೂ ಕೂಡ ಹೇಳ್ತಾನೆ ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ಅಂತೇಳಿ. ಆ ಯೋಚನೆ ಬರಬೇಕಾಗಿತ್ತಲ್ವ? ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಸಾಮಾನ್ಯ ಜನರಿಗೂ ಕೂಡ ಇಂಥ ಯೋಚನೆ ಬರುತ್ತೆ, ಆದರೆ ಈ ಸರ್ಕಾರದಲ್ಲಿರುವಂಥವರಿಗೆ ಮತ್ತು ಪೊಲೀಸರಿಗೆ ಯಾಕೆ ಬರಲಿಲ್ಲ ಕನಿಷ್ಠ ಜ್ಞಾನ? ಅಟ್ಲೀಸ್ಟ್ KSCಗಾದರೂ ಬರಬೇಕಾಗಿತ್ತಲ್ಲ, ಅಥವಾ ಮೂರ್ಖತನದ ಪರಮಾವಧಿನ ಇವರದ್ದು? ಅರುಣ್, ಬೆಂಗಳೂರಿನಲ್ಲಿ ಈ ಹಿಂದೆ ಇಂತಹ ಅನೇಕ ಘಟನೆಗಳನ್ನ ಪೊಲೀಸರು ಎದುರಿಸಿದಂತಹ ಸಂದರ್ಭಗಳಿದಾವೆ. ಅದು ಅಂಬರೀಷ್ ಅವರ ಸಾವಿನ ಮೆರವಣಿಗೆ ಇರಬಹುದು, ಅದಾದ ಬಳಿಕ ಪುನೀತ್ ರಾಜ್ಕುಮಾರ್ ಅವರ ಸಾವಿರಬಹುದು, ಅದಾದ ಬಳಿಕ ಅದರ ಮೆರವಣಿಗೆ ಇರಬಹುದು. ಹೀಗೆ ನಾನಾ ಸಂದರ್ಭಗಳಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ ಅಂತ ಸಂದರ್ಭಗಳಲ್ಲೆಲ್ಲ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ದಾರೆ. ಇಲ್ಲಿ ಆರಂಭ ಆಗಿರೋದು ವಿಚಾರ ಏನಂತ ಹೇಳಿದ್ರೆ, ನಿನ್ನೆ ಸಂಜೆ RCB ಮ್ಯಾಚ್ ಅನ್ನ ಗೆದ್ದಿದೆ. ಇವತ್ತು ಬೆಳಿಗ್ಗೆ ಅವರು ಸೆಲೆಬ್ರೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಏಕಾಏಕಿ ಇಲ್ಲಿ ಒಂದಷ್ಟು ಕಮಿಷನರ್ ಇಲ್ಲ, ಅತಿ ಶೀಘ್ರವಾಗಿ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ, ನೀವು ಭಾನುವಾರ ಬೇಕಾದ್ರೆ ಸೆಲೆಬ್ರೇಷನ್ ಅನ್ನ ಇಟ್ಕೊಳ್ಳಿ ಅನ್ನೋ ಮಟ್ಟಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕೇಳಿಲ್ಲ ಅಂದ್ರೆ ಫಾರಿನ್ ಪ್ಲೇಯರ್ಸ್ ಯಾರಿದ್ದಾರೆ ಅಂತವ್ರು ಹೋಗ್ಬಿಡ್ತಾರೆ. ಹೀಗಾಗಿ ಇವತ್ತೇ ನಾವು ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ KSC ಹಠಕ್ಕೆ ಬಿದ್ದಂತೆ ಕಂಡು ಬರ್ತಿದೆ. ಅದ್ರ ಜೊತೆಗೆ ಸರ್ಕಾರದಿಂದ ಒಂದಷ್ಟು ಒತ್ತಡವನ್ನ ಹಾಕಿಸುವ ಕೆಲಸವನ್ನ ಕೂಡ KSC ಮಾಡಿದೆ. ಇದೇ ವಿಚಾರವಾಗಿ ಒಲ್ಲದ ಮನಸ್ಸಿನಿಂದ ಕಮಿಷನರ್ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಅರುಣ್, ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಒಂದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಅಂಬೇಡ್ಕರ್ ಬೀದಿಯಲ್ಲಿ ನೆರೆದಿದ್ದಂತಹ ಜನಸ್ತೋಮ ಏನಿದೆ ಅದು ಬೇರೆ, ಮತ್ತೆ ಈ KSC ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನೆರೆದಿದ್ದಂತಹ ಜನ ಬೇರೆ. ಯಾವಾಗ ಇಲ್ಲಿ ಕಾಲ್ ತುಳಿತ ಅನ್ನೋ ಮಾತುಗಳು ಹರಡಿತೋ ಆ ಸಂದರ್ಭದಲ್ಲಿ ಈ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಇದ್ದಂತಹ ಜನ ಏನಿದ್ರು ಅವರು ನಿಧಾನವಾಗಿ ಸರಿಯೋದಕ್ಕೆ ಶುರು ಮಾಡಿದ್ರು. ಅವ್ರು ಎಲ್ರು ಕೂಡ ಏನಾದ್ರೂ ಇನ್ ಕೇಸ್ ಸ್ಟೇಡಿಯಂ ಬಳಿಗೆ ಹೋಗಿದ್ರೆ ಇನ್ನು ಬೇರೆ ಬೇರೆ ದುರಂತಗಳು, ಇನ್ನು ಹೆಚ್ಚಿನ ದುರಂತಗಳಾಗ್ತಕ್ಕಂತ ಸಾಧ್ಯತೆ ಇತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಅತಿ ಆವೇಶಕ್ಕೆ ಬಿದ್ದು ಈ ಒಂದು ಏನ್ ನಿನ್ನೆಯ ಉತ್ಸಾಹ ಏನಿತ್ತು ಅದೇ ಉತ್ಸಾಹದಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಂತಹ ಎಡವಟ್ಟಿನಿಂದ ಅಮಾಯಕ ಜನರ ಪ್ರಾಣ ಹೋಗಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.